ಎಲ್ರಿಗೂ ನಮಸ್ಕಾರ. 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಪ್ರಾಚೀನ ನಾಗರಿಕತೆಗಳಾಗಿರ್ತಕ್ಕಂಥ ಈಜಿಪ್ಟ್, ಮೆಸೊಪೊಟೇಮಿಯಾ, ಗ್ರೀಕ್ ನಾಗರಿಕತೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಚೀನಾ ನಾಗರಿಕತೆ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಾದ ಮೇಲೆ ಯುರೋಪಿನ ಮತ್ತೊಂದು ಪ್ರಮುಖ ನಾಗರಿಕತೆ ಅಂತಂದರೆ ಅದು ರೋಮ್ ನಾಗರಿಕತೆ. ರೋಮ್ ನಾಗರಿಕತೆಯ ರಾಜಕೀಯ ವಿಚಾರಗಳನ್ನು, ಆ ನಾಗರಿಕತೆ ಅಂತಕ್ಕಂಥದ್ದು ಬೆಳೆದು ಬಂದ ಹಾದಿಯನ್ನು ನಾವು ಕಳೆದ ತರಗತಿಗಳಲ್ಲಿ ತಿಳ್ಕೊಂಡ್ವಿ. ಇವತ್ತು ರೋಮ್ ನಾಗರಿಕತೆಯ ಸಾಹಿತ್ಯ, ತತ್ವಜ್ಞಾನ, ಕಲೆ, ವಾಸ್ತುಶಿಲ್ಪ ಹಾಗೆಯೇ ವಿಜ್ಞಾನದ ಬಗ್ಗೆ ಇವತ್ತು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ರೋಮ್ ನಾಗರಿಕತೆಯಲ್ಲಿ ಗಣರಾಜ್ಯ ಅಂತಕ್ಕಂಥದ್ದನ್ನು ಅಳಿಸಿ ಹಾಕಿ ರಾಜಪ್ರಭುತ್ವ ಅಂತಕ್ಕಂಥದ್ದು ಜಾರಿಗೆ ಬಂದದ್ದು. ಅದಾದ ಮೇಲೆ ಬಂದಂಥ ಕೆಲವು ಅಲ್ಲಿನ ಸಾಮ್ರಾಟರು ಅಥವಾ ಚಕ್ರವರ್ತಿಗಳು ಅಂತ ಕರೆಸ್ಕೊಂಡಂತಹ ಜೂಲಿಯಸ್ ಸೀಸರ್, ಆಗಸ್ಟ್ ಸೀಸರ್ ಮತ್ತು ಕಾನ್ಸ್ಟಂಟೈನ್ ಇವರ ಒಂದು ಕಾಲಘಟ್ಟದಲ್ಲಿ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ವಿಜ್ಞಾನ ಎಲ್ಲ ಕ್ಷೇತ್ರದಲ್ಲೂ ಕೂಡ ರೋಮ್ ಅಂತಕ್ಕಂಥದ್ದು ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತು ಅನ್ನೋದು ಒಂದು ಬಹಳವಾಗಿ ಮುಖ್ಯವಾಗಿರ್ತಕ್ಕಂಥ ವಿಷಯ. ಸೊ ಮೊದಲಿಗೆ ನಾವು ಈ ಒಂದು ರೋಮ್ ನಾಗರಿಕತೆಯ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈ ಒಂದು ಕಾಲಘಟ್ಟದಲ್ಲಿ ಪ್ರಾಚೀನ ರೋಮ್ನಲ್ಲಿ ಒಬ್ಬ ಪ್ರಮುಖನಾಗಿರ್ತಕ್ಕಂಥ ಶ್ರೇಷ್ಠ ಕವಿ ಯಾರಾಗಿದ್ದ ಅಂತಂದರೆ ವರ್ಜಿಲ್ ಅಂತಕ್ಕಂಥವನಾಗಿದ್ದ. ಈ ವರ್ಜಿಲ್ ಅಂತಕ್ಕಂಥವನು ಈನಿಯಡ್ ಅಂತಕ್ಕಂಥ ಒಂದು ಮಹಾಕಾವ್ಯವನ್ನು ರಚನೆ ಮಾಡ್ದ. ನಾವು ಯಾವ ರೀತಿ ಗ್ರೀಕ್ನಲ್ಲಿ ಕೆಲವು ಹೋಮರ್ನ ಮತ್ತು ಇನ್ನಿತರ ಕೆಲವು ಮಹಾಕಾವ್ಯಗಳನ್ನ ನೋಡಿದ್ವೋ, ಅದರಲ್ಲೂ ಕೂಡ ಒಡಿಸ್ಸಿ ಮತ್ತು ಈನಿಯಡ್ನ ಮಹಾಕಾವ್ಯಗಳು ಟ್ರಾಯ್ ನಗರದ ಗೆಲುವು ಮತ್ತು ಅದರಿಂದ ಹಿಂದಿರುಗಬೇಕಾದ್ರೆ ಈನಿಯಡ್ ಅಂತಕ್ಕಂಥವನು ಯಾವ ರೀತಿ ಸಾಧನೆಗಳನ್ನು ಮಾಡಿದ್ನೋ ಆ ಎಲ್ಲ ವಿಚಾರಗಳನ್ನು ಆ ಮಹಾಕಾವ್ಯಗಳಲ್ಲಿ ನೋಡಿದ್ವಿ. ಅದೇ ಥರ ಈ ಈನಿಯಡ್ ಅಂತಕ್ಕಂಥ ಒಂದು ಕಾವ್ಯವನ್ನು ಕೂಡ ಆ ಈನಿಯಡ್ ಅಂತಕ್ಕಂಥವನ ಒಂದು ಸಾಧನೆ, ಟ್ರಾಯ್ ನಗರದಿಂದ ಹಿಂದಿರುಗಬೇಕಾದ್ರೆ ಅವನು ಏನೆಲ್ಲ ಒಂದು ಅದ್ಭುತವಾದಂತಹ ಸಾಹಸಗಳನ್ನು ಮಾಡ್ದ ಅನ್ನೋದ್ರ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಮಹಾಕಾವ್ಯ. ಸೊ ಇದರ ನಂತರ ಮತ್ತೊಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ಕವಿ ಓವಿಡ್ ಅಂತಕ್ಕಂಥವನು ಬರ್ತಾನೆ. ಈ ಓವಿಡ್ ಅಂತಕ್ಕಂಥವನು ಮೆಟಫಾರ್ಮಸಿಸ್ ಅಂತಕ್ಕಂಥ ಒಂದು ಮಹಾಕಾವ್ಯವನ್ನು ಇವನು ಕೂಡ ರಚನೆ ಮಾಡ್ತಾನೆ. ಸೊ ವರ್ಜಿಲ್ ಮತ್ತು ವರ್ಜಿಲ್ನ ಬಿಟ್ಟರೆ ಮತ್ತೊಬ್ಬ ಶ್ರೇಷ್ಠ ಕವಿ ಓವಿಡ್, ಇವನು ರಚನೆ ಮಾಡಿದ್ದು ಮೆಟಫಾರ್ಮಸಿಸ್ ಅಂತ. ಈ ಮೆಟಫಾರ್ಮಸಿಸ್ ಅಂತಕ್ಕಂಥದ್ದು ಗ್ರೀಕ್ನಲ್ಲಿ ಕಂಡುಬರ್ತಕ್ಕಂಥ ಪುರಾಣ ಕಥನಗಳು ಏನಿದ್ವೋ ಆ ಎಲ್ಲ ಪುರಾಣ ಕಥನಗಳನ್ನು ಈ ಮೆಟಫಾರ್ಮಸಿಸ್ ಅಂತಕ್ಕಂಥ ಒಂದು ಕಾವ್ಯದಲ್ಲಿ ರಚನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾನೆ. ಸೊ ಇವರಿಷ್ಟೇ ಅಲ್ಲ, ಇನ್ನೂ ಅನೇಕ ಕವಿಗಳನ್ನು ನಾವು ರೋಮ್ ನಾಗರಿಕತೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸಿಸಿರೋ ಆಗಿರ್ಬೋದು, ಫ್ಲೌಟಸ್ ಆಗಿರ್ಬೋದು, ಟಾರೆನ್ಸ್ ಆಗಿರ್ಬೋದು, ಇವರೆಲ್ಲ ಆ ಒಂದು ರೋಮ್ನ ಪ್ರಮುಖವಾಗಿರ್ತಕ್ಕಂಥ ಕವಿಗಳು ಅಂತಕ್ಕಂಥದ್ದನ್ನು ತಿಳ್ಕೊಬೋದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ರಾಜನಾಗಿದ್ದಂತಹ ಜೂಲಿಯಸ್ ಸೀಸರ್ ಕೂಡ ಒಬ್ಬ ಒಳ್ಳೆಯ ಇತಿಹಾಸಕಾರ. ಅವನು ಪ್ರಾರಂಭದಲ್ಲಿ 3 ಜನಗಳ ತ್ರಿಮೂರ್ತಿಯ ಒಂದು ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದಾಗ ಒಬ್ಬೊಬ್ಬರು ಒಂದೊಂದು ಭಾಗಗಳಿಗೆ ಹೋಗಿ ಪ್ರದೇಶಗಳ ವಿಸ್ತರಣೆಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಜೂಲಿಯಸ್ ಸೀಸರ್ ಫ್ರಾನ್ಸನ್ನು ಗೆಲ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ದ. ಅದನ್ನು ಗಾಲ್ ಅಂತ ಕರಿತಿದ್ರು ಆಗಿನ ಕಾಲದಲ್ಲಿ. ಅಲ್ಲಿ ನಡೆದಂಥ ಕದನಗಳಿಗೆ ಗಾಲಿಕ್ ಯುದ್ಧಗಳು ಅಂತ ಕರಿತೀವಿ. ಸೊ ಫ್ರಾನ್ಸನ್ನು ಗೆಲ್ಲುವಾಗ ಅಲ್ಲಿ ನಡೆದಂಥ ಗಾಲಿಕ್ ಯುದ್ಧಗಳನ್ನು ಸುಮಾರು 7 ಸಂಪುಟಗಳಲ್ಲಿ ಈ ಜೂಲಿಯಸ್ ಸೀಸರ್ ಅಂತಕ್ಕಂಥವನು ಏನು ಮಾಡಿದ್ದಾನೆ, ದಾಖಲಿಸಿದ್ದಾನೆ. ಸೊ ಹಾಗಾಗಿ ಇವನು ಕೂಡ ಒಬ್ಬ ಪ್ರಮುಖ ಇತಿಹಾಸಕಾರ ಅಂತಲೇ ನಾವು ಹೇಳ್ಬೋದು. ಜೊತೆಗೆ ಲಿವಿ ಮತ್ತು ಟಾಸಿಟಸ್ ಅಂತಕ್ಕಂಥವರು ಕೂಡ ಈ ರೋಮ್ ನಾಗರಿಕತೆಯ ಪ್ರಾಚೀನ ಇತಿಹಾಸಕಾರರು ಅಂತಲೇ ನಾವು ಹೇಳ್ಬೋದು. ಹೀಗೆ ಸಾಹಿತ್ಯಕ್ಕೆ ಅವ್ರದ್ದೇ ಆದಂತಹ ಅನೇಕ ಕೊಡುಗೆಗಳನ್ನ ನೀಡಿದರು. ಮುಂದೆ ಒಂದು 13-14ನೇ ಶತಮಾನದ ನಂತರ ಪುನರುಜ್ಜೀವನ ಕಾಲ ಸಂಭವಿಸಿದ ನಂತರ ಏನಾಯಿತು, ಈ ಇಟಲಿಯಲ್ಲೇ ಸಾಕಷ್ಟು ದೊಡ್ಡ ದೊಡ್ಡ ಕವಿಗಳು ಅಂತಕ್ಕಂಥವರು ಸೃಷ್ಟಿಯಾದರು. ಅದನ್ನು ಆಧುನಿಕ ಯುರೋಪ್ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ನಿಮಗೆ ಅವರೆಲ್ಲ ಬರ್ತಾರೆ. ಪೆಟ್ರಾರ್ಕ್ ಆಗಿರ್ಬೋದು, ಡಾಂಟೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಆಧುನಿಕ ಒಂದು ಯುರೋಪಿನ ಇತಿಹಾಸದಲ್ಲಿ ಬರ್ತಾರೆ. ಸೊ ಪ್ರಾಚೀನತೆ ಅಂತ ಬಂದಾಗ ಈ ವರ್ಜಿಲ್, ಓವಿಡ್, ಸಿಸಿರೋ, ಫ್ಲೌಟಸ್, ಟಾರೆನ್ಸ್, ಜೂಲಿಯಸ್ ಸೀಸರ್, ಲಿವಿ, ಟಾಸಿಟಸ್ ಈ ಥವರೆಲ್ಲರೂ ಕೂಡ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ಕವಿಗಳು ಅಂತಲೇ ನಾವು ಹೇಳ್ಬೋದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈ ತತ್ವಜ್ಞಾನಕ್ಕೆ ಬಂದರೆ, ತತ್ವಜ್ಞಾನ ಅಂತಂದರೆ ಒಂದು ಫಿಲಾಸಫಿ ಅಂತ ಕರಿತೀವಿ ನಾವು. ಯಾವುದಾದ್ರು ಒಂದು ವಿಚಾರಕ್ಕೆ ಬಂದಾಗ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಕ್ಕಂಥದ್ದು, ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಆಳವಾಗಿ ತಿಳ್ಕೊಳ್ತಕ್ಕಂಥ ಒಂದು ವಿಚಾರ. ಆ ವಿಚಾರದಲ್ಲಿರ್ತಕ್ಕಂಥ ತತ್ವ ಏನು ಅನ್ನೋದನ್ನು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ತತ್ವಶಾಸ್ತ್ರ ಅಥವಾ ತತ್ವಜ್ಞಾನ ಅಂತೇಳಿ ಕರಿಬಹುದು. ಸೊ ಈ ಒಂದು ರೋಮ್ ನಾಗರಿಕತೆಯಲ್ಲಿ
ಗ್ರೀಕ್ನ ತತ್ವ ಚಿಂತನೆಗಳು ಏನಿದ್ವೋ ಅದನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಇವ್ರದ್ದು ಪ್ರತ್ಯೇಕವಾದಂಥ ಹೊಸ ತತ್ವಜ್ಞಾನ ಅಥವಾ ಚಿಂತನೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ಗ್ರೀಕ್ನವ್ರು ಏನು ಮುಂದುವರಿಸಿದ್ರೋ ತತ್ವಚಿಂತನೆಯನ್ನು ನೀಡಿದ್ರೋ ಅದನ್ನೇ ಇವರು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಆದರೂ ಕೂಡ ರೋಮ್ನಲ್ಲೂ ಕೂಡ ಒಬ್ಬ ಪ್ರಮುಖ ತತ್ವಜ್ಞಾನಿ ಕಂಡು ಬರ್ತಾನೆ. ಅವನೇ ಯಾರಪ್ಪ ಅಂತಂದರೆ ಕ್ಯಾಟೋ ಅಂತಕ್ಕಂಥವ್ರು. ಈ ಕ್ಯಾಟೋವನ್ನು ಪಶ್ಚಿಮ ಸಾಕ್ರೆಟಿಸ್ ಅಂತಲೇ ಕರೀತಾರೆ. ಸೊ ನಿಮಗೆ ಗೊತ್ತಿರಲಿ, ಇಡೀ ಯುರೋಪ್ ಮತ್ತು ಅದರ ಪೂರ್ವ ಭಾಗವನ್ನು 2 ಭಾಗಗಳನ್ನು ಮಾಡ್ಕೊಂಡಿದ್ರು. ಪೂರ್ವ ರೋಮನ್ ಸಾಮ್ರಾಜ್ಯ, ಪಶ್ಚಿಮ ರೋಮನ್ ಸಾಮ್ರಾಜ್ಯ. ಈ ಇಟಲಿ, ಫ್ರಾನ್ಸ್, ಪೋರ್ಚುಗಲ್, ಇಂಗ್ಲೆಂಡ್ ಇವೆಲ್ಲವೂ ಕೂಡ ಪಶ್ಚಿಮ ರೋಮನ್ ಸಾಮ್ರಾಜ್ಯವಾದರೆ, ಈ ಗ್ರೀಕ್ ಮತ್ತು ಈ ಕಡೆ ಬರ್ತಕ್ಕಂಥ ಕೆಲವು ರಷ್ಯನ್ ಭಾಗಗಳು ಇವುಗಳನ್ನು ಪೂರ್ವ ರೋಮನ್ ಸಾಮ್ರಾಜ್ಯ ಅಂತ ಕರಿತಿದ್ರು. ಸೊ ಸಾಕ್ರೆಟೀಸ್ನ ಪೂರ್ವ ಭಾಗದಲ್ಲಿ ಕಂಡು ಬಂದುದರಿಂದ ಅವನನ್ನು ಸಾಕ್ರೆಟೀಸ್ ಅಂತ ಕರೆದ್ರು. ಈ ಕಡೆ ಪಶ್ಚಿಮ ಭಾಗಕ್ಕೆ ಬಂದಾಗ, ಸೊ ಪಶ್ಚಿಮ ಭಾಗದಲ್ಲಿ ಕ್ಯಾಟೋ ಅಂತಕ್ಕಂಥವನು ಕಂಡು ಬಂದ. ಜೊತೆಗೆ ಆ ವ್ಯಕ್ತಿ ಸಾಕ್ರೆಟೀಸ್ ಥರನೇ ಚಿಂತನೆಗಳನ್ನು ಮಾಡ್ತಾ ಇದ್ದರಿಂದ ಇವನನ್ನು ಪಶ್ಚಿಮ ರೋಮನ್ ಸಾಮ್ರಾಜ್ಯದಲ್ಲಿ ಇವನು ಇದ್ದುದರಿಂದ ಇವನ್ನ ಪಶ್ಚಿಮ ಸಾಕ್ರೆಟೀಸ್ ಅಂತಕ್ಕಂಥ ಒಂದು ಬಿರುದಿನಿಂದ ಕರೀತಕ್ಕಂಥದ್ದನ್ನು ನೋಡ್ಬೋದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಸಿಸಿರೋ ಕೂಡ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಅಂತ ಹೇಳ್ಬೋದು. ಹಾಗೆ ರಾಜನಾಗಿದ್ದಂಥ ಮಾರ್ಕಸ್ ಅರಿಲಿಯಸ್ ಕೂಡ ಒಬ್ಬ ಪ್ರಮುಖನಾಗಿರ್ತಕ್ಕಂಥ ತತ್ವಜ್ಞಾನಿ ಅಂತಲೇ ನಾವು ಹೇಳ್ಬೋದು. ಈ ಸಿಸಿರೋ, ಮಾರ್ಕಸ್ ಅರಿಲಿಯಸ್ ಅಂತಕ್ಕಂಥವರು ಒಂದು ತತ್ವವನ್ನೇ ವಾದ ಮಾಡ್ತಾರೆ. ಆ ತತ್ವಕ್ಕೆ ಏನಂತಾರೆ ಅಂತಂದರೆ ಸ್ಟೋಯಿಕ್ ತತ್ವ ಅಂತ ಹೆಸರು. ಸ್ಟೋಯಿಕ್ ತತ್ವ ಅಂತಂದರೆ ಸ್ಟೋಯಿಸಮ್ ಅಂತ ಪ್ರತಿಪಾದಿಸ್ತಾರೆ. ಏನಾದ್ರ ಅರ್ಥ, ಏನು ತತ್ವವನ್ನು ಹೇಳಿದ್ರು ಇವರು ಸ್ಟೋಯಿಸಮ್ನಲ್ಲಿ ಅಂತಂದರೆ, ಈ ನಿಸರ್ಗ ಅಂತಕ್ಕಂಥದ್ದು ಏನಿದೆಯೋ ಅದನ್ನು ನಾವು ಪರಿಪೂರ್ಣವಾಗಿ ಬದಲಾವಣೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬಾರ್ದು. ಈ ಪ್ರಕೃತಿ ಅಥವಾ ನಿಸರ್ಗ ಹೇಗಿದೆಯೋ ಅದಕ್ಕೆ ನಾವು ಮನುಷ್ಯನಾದವನು ಹೊಂದಿಕೊಂಡು ಬಾಳೋದನ್ನು ಕಲಿಬೇಕು ಅನ್ನೋ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಆ ಒಂದು ಸ್ಟೋಯಿಕ್ ತತ್ವ ಅಂತಕ್ಕಂಥದ್ದು ಹೇಳುತ್ತೆ. ಇಂಥ ಒಂದು ಸ್ಟೋಯಿಕ್ ತತ್ವವನ್ನು ರೋಮ್ ನಾಗರಿಕತೆಯಲ್ಲಿ ಪ್ರಚುರಪಡಿಸಿದವರು ಯಾರು ಅಂತಂದರೆ ಒಬ್ಬ ಸಿಸಿರೋ ಅಂತಕ್ಕಂಥ ತತ್ವಜ್ಞಾನಿ, ಮತ್ತೊಬ್ಬ ರಾಜನಾಗಿದ್ದಂಥವನು ಮತ್ತು ತತ್ವಜ್ಞಾನಿನೂ ಕೂಡ ಆಗಿದ್ದಂಥವನು ಮಾರ್ಕಸ್ ಅರಿಲಿಯಸ್ ಅಂತಕ್ಕಂಥವನು ಈ ಒಂದು ತತ್ವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಇನ್ನು ಈ ರೋಮ್ ಸಾಮ್ರಾಜ್ಯದ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು ನೋಡೋದೇ ಆದರೆ, ನೀವೇನು ಅಲ್ಲಿ ಡಿಕ್ಟೇಟರ್ಶಿಪ್ನಲ್ಲಿ ಮತ್ತು ಅಲ್ಲಿನ ಒಂದು ಕದನಗಳನ್ನು ನಿಮಗೆ ತಿಳಿಸಿದ್ದೀನಿ. ಗ್ಲಾಡಿಯೇಟರ್ಗಳಲ್ಲಿ ಯಾವ ರೀತಿ ಯುದ್ಧಗಳು ಮಾಡ್ತಾಯಿದ್ರು ಅಂತ. ಸೊ ಆ ಗ್ಲಾಡಿಯೇಟರ್ಗಳನ್ನ ನಡೆಸೋದಕ್ಕೆ ಮತ್ತು ವೀಕ್ಷಣೆ ಮಾಡೋದಕ್ಕೆ ಏನು ಕಲೋಸಿಯಂಗಳು ಮತ್ತು ಎಂಪಿ ಥಿಯೇಟರ್ಗಳನ್ನ ರೂಪಿಸ್ಕೊಂಡಿದ್ರು, ಅದು ರೋಮ್ ನಾಗರಿಕತೆಯ ಒಂದು ಪ್ರಮುಖ ಕಲೆ ಅಂತಲೇ ನಾವು ಹೇಳ್ಬೋದು. ಸೊ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಈ ಕಲೋಸಿಯಂ ಮತ್ತು ಎಂಪಿ ಥಿಯೇಟರ್ಗಳು ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪ ಮತ್ತು ಕಲೆ ಅಂತಕ್ಕಂಥದ್ದನ್ನು ನೋಡಿದ್ರು. ಅದರ ಜೊತೆಗೆ ಪ್ಯಾಂಥಿಯನ್ ಅಂತಕ್ಕಂಥ ಒಂದು ಕಟ್ಟಡನೂ ಕೂಡ ಪ್ರಾಚೀನ ರೋಮ್ ನಾಗರಿಕತೆಯಲ್ಲಿ ಕಂಡುಬರುತ್ತೆ. ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಒಂದು ಕಟ್ಟಡ, ಜೊತೆಗೆ ಅದು ದೊಡ್ಡ ಗುಮ್ಮಟವನ್ನು ಕೂಡ ಹಿಂಭಾಗದಲ್ಲಿ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಕೊಡುಗೆ. ಮತ್ತು ಈ ಪ್ಯಾಂಥಿಯನ್ ಅಂತಕ್ಕಂಥ ಒಂದು ಕಟ್ಟಡ ಒಂದು ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪ. ಇನ್ನು ಶಿಲ್ಪಕಲೆಗೆ ಬಂದರೆ ಕ್ಯೂಪಿಡ್ನ ಪ್ರತಿಮೆ ಮತ್ತು ಅರಾಫೆಸಿಸ್ನ ಶಿಲ್ಪಗಳು ರೋಮಿನ ಶಿಲ್ಪಕಲೆಗೆ ಉದಾಹರಣೆಗಳು ಅಂತ ನಾವು ಹೇಳ್ಬೋದು. ಈ ಕ್ಯೂಪಿಡ್ ಪ್ರತಿಮೆಗಳು ಮತ್ತು ಅರಾಫೆಸಿಸ್ ಶಿಲ್ಪಗಳೆಲ್ಲವೂ ಕೂಡ ಜೀಸಸ್ ಕ್ರೈಸ್ಟ್ನ ಅಥವಾ ಯೇಸುವಿನ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವು ಮೂರ್ತಿ ಶಿಲ್ಪಗಳನ್ನು ಕೆತ್ತಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಈ ಒಂದು ಶಿಲ್ಪಕಲೆನೇ ಆಧುನಿಕ ಯುರೋಪ್ನಲ್ಲಿ ಈ ಮೈಕಲೆಂಜಲೋ ಇವರೆಲ್ಲರೂ ಕೂಡ ಅದನ್ನು ಮುಂದುವರಿಸ್ತಾ ಹೋದರು. ಸೊ ಅದ್ಭುತವಾದಂತಹ ಒಂದು ಕಲೆಗೂ ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ರೋಮ್ನವರು ನೀಡಿದ್ದಾರೆ ಅಂತಂದರೆ ಅದು ತಪ್ಪಾಗಲಾರ್ದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಜೊತೆಗೆ ರೋಮ್ನವರು ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಆಳವಾದಂಥ ಜ್ಞಾನವನ್ನು ಹೊಂದಿದ್ರು. ಮತ್ತು ಪ್ಲೀನಿ ಅಂತಕ್ಕಂಥ ಕವಿ ನ್ಯಾಚುರಲ್ ಹಿಸ್ಟರಿ ಅಂತಕ್ಕಂಥ ಒಂದು ವಿಶ್ವಕೋಶವನ್ನು ರಚಿಸ್ತಾನೆ. ನ್ಯಾಚುರಲ್ ಹಿಸ್ಟರಿ ಅಂತಕ್ಕಂಥ ಒಂದು ವಿಶ್ವಕೋಶವನ್ನು ಈ ಪ್ಲೀನಿ ಅಂತಕ್ಕಂಥವನ್ನು ರಚಿಸ್ತಾನೆ. ಜೊತೆಗೆ ಈ ರೋಮ್ನವರು ಶಸ್ತ್ರಚಿಕಿತ್ಸೆ ಮೂಲಕ ಪ್ರಸೂತಿ ಮಾಡ್ತಕ್ಕಂಥ ಸಿಸೇರಿಯನನ್ನು ಕಲ್ತಿದ್ರು. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಜೊತೆಗೆ ಕಣ್ಣು ಪೊರೆಯ ಚಿಕಿತ್ಸೆಯನ್ನು ಕಲ್ತಿದ್ರು. ಅದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಈ ಕಾಲದಲ್ಲಿ ರೋಮ್ನ ಕಾಲದಲ್ಲಿ ಒಬ್ಬ ಪ್ರಸಿದ್ಧ ತಜ್ಞ ವೈದ್ಯ ಕೂಡ ಇದ್ದ. ಅವನೇ ಯಾರಪ್ಪ ಅಂತಂದರೆ ಗ್ಯಾಲನ್ ಅಂತಕ್ಕಂಥವನು ಒಬ್ಬ ಶ್ರೇಷ್ಠ ತಜ್ಞ ವೈದ್ಯನಾಗಿದ್ದ ಅನ್ನೋದೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಸ್ಟ್ರಾಬೋ ಅಂತಕ್ಕಂಥವನು ಮತ್ತು
ಟಾಲೆಮಿ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತನಾಗಿರ್ತಕ್ಕಂಥವ್ರು ಭೂಗೋಳಶಾಸ್ತ್ರಜ್ಞರಾಗಿದ್ದರು. ಅದರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ನಡೆಸಿದರು. ಆದರೆ ಟಾಲೆಮಿ ಅವನು ಪ್ರಾಚೀನ ಕಾಲದಲ್ಲಿ ಏನು ಸಿದ್ಧಾಂತ ಮಂಡಿಸ್ಬಿಟ್ಟಿದ್ದ ಅಂದರೆ ಭೂಮಿ ಚಪ್ಪಟೆ ಆಗಿದೆ ಅಂತ ಮಂಡಿಸಿದ್ದ ಇರ್ಬೋದು. ಅದೊಂದು ರಾಂಗ್ ಡಿಸಿಷನ್ ಅಥವಾ ರಾಂಗ್ ತತ್ವ ಆಗಿರ್ಬೋದು. ಆದರೂ ಇನ್ನು ಕೆಲವು ವಿಚಾರಗಳು ಬಂದಾಗ ಟಾಲೆಮಿಯ ಒಂದು ಖಗೋಳ ಶಾಸ್ತ್ರಜ್ಞದ ವಿಚಾರಗಳು ಎಷ್ಟೋ ವಿಚಾರಗಳು ಸತ್ಯವೂ ಕೂಡ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಹಾಗಾಗಿ ಸ್ಟ್ರಾಬೋ ಮತ್ತು ಟಾಲೆಮಿ ಕೂಡ ಪ್ರಮುಖ ಭೂಗೋಳ ಶಾಸ್ತ್ರಜ್ಞರು ಅಂತಕ್ಕಂಥದ್ದನ್ನು ತಿಳಿಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಜಗತ್ತಿಗೆ ಇವರು ನೀಡಿದಂಥ ಕೊಡುಗೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರೋಮನ್ನರು ತಮ್ಮದೇ ಆದಂಥ ಕಾನೂನನ್ನು ರೂಪಿಸ್ಕೊಂಡಿದ್ರು. ಅದು ಸೆನೆಟ್ ಮತ್ತು ಅಸೆಂಬ್ಲಿಯ ನಡುವೆ ಗಲಾಟೆಗಳಾದಾಗ ಫ್ಲೇಬಿಯನ್ನರು ಪೆಟ್ರಿಷಿಯನ್ರ ವಿರುದ್ಧವಾಗಿ ಹೋರಾಟ ಮಾಡಿದಾಗಲೇ ತಮ್ಮದೇ ಆದಂಥ ರೋಮನ್ ಲಾ ಅಂತಕ್ಕಂಥದ್ದನ್ನು ರೂಪಿಸ್ಕೊಂಡ್ರು. ಅದು ಮುಂದುವರಿತಾ ಆಧುನಿಕ ಪ್ರಪಂಚಕ್ಕೆ ಕಾನೂನಿನವಾಗಿ ತನ್ನದೇ ಆದಂಥ ಕೊಡುಗೆಯನ್ನು ನೀಡತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಹೀಗೆ ರೋಮ್ ನಾಗರಿಕತೆ ಅಂತಕ್ಕಂಥದ್ದು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಅವೆಲ್ಲವಕ್ಕೂ ಕೂಡ ತಮ್ಮದೇ ಆದ ಕೊಡುಗೆಗಳನ್ನ ನೀಡಿ ಹೋದವರು ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಸೊ ಇಲ್ಲಿಗೆ ರೋಮ್ ನಾಗರಿಕತೆಯ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಅಮೇರಿಕಾದ ಇಂಕಾ, ಮಾಯಾ, ಆಸ್ಟೆಕ್ ಅನ್ನೋ ಒಂದು ಸಂಸ್ಕೃತಿಯ ನಾಗರಿಕತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಆಗ್ಬೋದಾ? ಥ್ಯಾಂಕ್ ಯು.